ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗೆ ಅವಕಾಶ ವಿಚಾರ ನಂದಿನಿ ಕಡೆಗಣನೆಗೆ ವ್ಯಾಪಕವಾದಂಥ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ನಂದಿನಿಯಿಂದ ಕಡಿಮೆ ಬಾಡಿಗೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಮೂಲ್ಗೆ ಅವಕಾಶ ಅಂತ BMRCಯಲ್ಲಿ ಹೇಳಿರೋದು. ನಾವು ಯಾವತ್ತೂ ಕೂಡ ನಂದಿನಿಯ ಪರ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ನಂದಿನಿಯ ಪರ, ನಂದಿನಿ ಕಡಿಮೆ ಬಾಡಿಗೆ ಕೊಟ್ಟರು ಕೂಡ ಮಳಿಗೆಯನ್ನು ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. BMRCL ಕೇಂದ್ರದ ಅಧೀನದಲ್ಲಿದೆ ಅಂತ ಹೇಳಿ. ಸೊ ಈಗ ಮತ್ತೆ ಕೇಂದ್ರದ ಮೇಲೆ ಎತ್ತೆ ಹಾಕುವಂಥ ಕೆಲಸ. ಕೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಮೆಟ್ರೋದಲ್ಲಿ ಅಮೂಲ್ ಅವರಿಗೆ ಅಟ್ಯಾಚ್ಮೆಂಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮದೇ ಬ್ರ್ಯಾಂಡು ನಂದಿನಿ ಅಲ್ವಾ, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ನೆಗೋಷಿಯೇಟ್ ಮಾಡಿ ನಂದಿನಿಗೆ ಕೊಡಬೇಕು. ಅದು ನನ್ನ ಅಭಿಪ್ರಾಯ. ಸ್ವಲ್ಪ ಬಾಡಿಗೆ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಸಂಸ್ಥೆ ಅಲ್ವಾ, ಇದನ್ನು ನಾವು ಪ್ರಮೋಟ್ ಮಾಡಬೇಕು. ಇದು ಮೆಟ್ರೋ JDSನವ್ರಿಗೆ, BJPಯವರಿಗೆ ಮೆಟ್ರೋ ಯಾರ ಕಂಟ್ರೋಲಲ್ಲಿರೋದು? ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿ. ಸ್ವಲ್ಪ ತಿಳ್ಕೊಳ್ಳೋಕೆ ಹೇಳಿ ಅವರಿಗೆ, BJPಯವರಿಗೆ. ಕೇಳ್ತೀನಿ, ಅವ್ರ ಅಭಿಪ್ರಾಯನೂ ಕೇಳ್ತೀನಿ, ಕೇಳ್ಬಿಟ್ಟು ಅದನ್ನು ಡಿಸಿಷನ್ ಮಾಡ್ತೀನಿ. ಮೂರನೇ ವಿಚಾರ, ಎಲ್ಲೆಲ್ಲಿ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಂತೇಳಿ ಇಡೀ ಬೆಂಗಳೂರಲ್ಲಿ ಕಸ ತೆಗಿಲಿಕ್ಕೆ ಒಂದು ಹೆಲ್ಪ್ಲೈನ್ ಘೋಷಣೆ ಮಾಡಿದ್ದೇವೆ. ಫೋಟೋ ತೆಗೆದುಬಿಟ್ಟು ಆ ಅಡ್ರೆಸ್ನ ಘೋಷಣೆ ಮಾಡಿದ್ದೇವೆ. ಎಲ್ಲಿ ಹಾಕೋದು ಕೂಡ ಒಂದು ವಾರದಲ್ಲೇ ಅದನ್ನು ಕಸನ ಕ್ಲೀನ್ ಮಾಡೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಒಂದು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾರಿಟಿಲಿ ಪಾಟೋಲ್ನ ಎಲ್ಲ ಕಡೆನೂ ಮಾಡಬೇಕು ಅಂತ. ಸೊ ಈ ಅಮೂಲ್ ವಿಚಾರದಲ್ಲಿ ಈಗ ತೀವ್ರ ಆಕ್ರೋಶ ಬರ್ತಾ ಇದೆ. ಯಾವಾಗ ಕಾಂಗ್ರೆಸ್ ಕೂಡ ಈ ವಿಚಾರದಲ್ಲಿ ತೀವ್ರ ಹೋರಾಟವನ್ನು ಮಾಡಿತ್ತು. ಅಮೂಲ್ ವಿಚಾರದಲ್ಲಿ ಕೇಂದ್ರ ಅಮೂಲ್ ಬಗ್ಗೆ ಹೆಚ್ಚಿನ ರೀತಿಯಾದಂತಹ ಪ್ರೀತಿಯನ್ನು ತೋರಿಸ್ತಾ ಇದೆ, ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದೆ, ಅದನ್ನೇ ಎಲ್ಲ ಕಡೆನೂ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಕಾರಣ ಅದು ಗುಜರಾತದ್ದು ಅಂತೆಲ್ಲ ಮಾತನಾಡಿದರು ಕಾಂಗ್ರೆಸ್ನವರು. ಆದರೆ ಈಗ ನಂದಿನಿ ವಿಚಾರದಲ್ಲಿ ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ, ಯಾಕೆ BMRCಯಲ್ಲಿ ಕೊಟ್ಟಿದ್ದಾರೆ ಅಂತ ಆಕ್ರೋಶ.